ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 18 ಮೇ 2026ರಿಂದ 24 ಮೇ 2026 ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ ಚಂದ್ರ ರೋಹಿಣಿ ನಕ್ಷತ್ರ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ಮತ್ತು ಮಖ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಅದಕ್ಕೆ ನಿಮ್ಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ನಿಮ್ಮ ಗೋತ್ರ ಮತ್ತು ನಿಮ್ಮ ಜನ್ಮ ನಕ್ಷತ್ರಗಳನ್ನ ಹೇಳಿ ನೀವು ಪೂಜೆಗಳನ್ನ ಮಾಡಿಸ್ತೀರಿ. ಈ ವಾರದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೊಂದ್ಸಲ ನೋಟ್ ಮಾಡ್ಕೊಳ್ಳಿ. ವಾರ ಭವಿಷ್ಯ ಸೋಮವಾರದಿಂದ ಭಾನುವಾರ 18 ಮೇ 2026ರಿಂದ 24 ಮೇ 2026ವರೆಗೂ. ಪ್ರಿಯ ವೀಕ್ಷಕರೇ, ಕೆಲವರು ಹೇಳ್ತೀರಾ ನಮ್ಮ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಸರಿಯಾಗಿ ಗೊತ್ತಿಲ್ಲ ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಫೇಸ್ ರೀಡಿಂಗ್ ಇಂದನೂ ಕೂಡ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೋಬಹುದು. ಹಾಗಾದ್ರೆ ಈಗ ಒಂದೊಂದೇ ರಾಶಿ ಭವಿಷ್ಯವನ್ನು ತಿಳಿಸ್ತೀನಿ. ನೀವೆಲ್ಲ ನಿಮ್ಮ ರಾಶಿ ಭವಿಷ್ಯವನ್ನು ನೋಡ್ತಾ ಮತ್ತೆ ಅದ್ರ ಜೊತೆಗೆ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ನನ್ನ ಚಾನಲ್ಗೆ ನೀವೇನೋ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಮತ್ತೆ ವಿಡಿಯೋನ ಶೇರ್ ಮಾಡಿ. ಕೆಳಗಡೆ ಏನೋ ಹೈಪ್ ಅಂತ ಬಂತು ಅಂದ್ರೆ ಹೈಪ್ ಅಂತ ಒತ್ತಿ. ಆಗ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗುತ್ತೆ. ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ಇರ್ತೀರಾ, ವಾಟ್ಸಪ್ ಗ್ರೂಪ್ ಅಲ್ಲಿ ಇರ್ತೀರಾ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರ್ತೀರಾ, ಕೆಳಗಡೆ ಶೇರ್ ಬಟನ್ ಅಂತ ಇರುತ್ತೆ. ಶೇರ್ ಒತ್ಬಿಟ್ರೆ ಅಲ್ಲಿ ಹೋಗಿ ಶೇರ್ ಆಗ್ಬಿಡುತ್ತೆ. ಆಯ್ತು. ಇನ್ನ ಪ್ರಿಯ ವೀಕ್ಷಕರೇ, ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿ ಬುಧ ಮತ್ತು ಸೂರ್ಯ ಸಂಚಾರ ಆಗ್ತಾ ಇದ್ದಾನೆ. ಬುಧ ಎಷ್ಟನೇ ಮನೆ ಅಧಿಪತಿ? 6ನೇ ಮನೆ ಅಧಿಪತಿ ಮತ್ತು 3ನೇ ಮನೆ ಅಧಿಪತಿಯಾಗಿ ಬುಧ 2ನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಧನ ಪ್ರಾಪ್ತಿ ಯಾರಿಂದ ಆಗುತ್ತೆ? ಶತ್ರುಗಳಿಂದನೂ ಧನ ಪ್ರಾಪ್ತಿ, ನಿಮ್ಮ ಸೋದರ ಮಾವನಿಂದ ನಿಮಗೆ ಧನ ಪ್ರಾಪ್ತಿ, ನೆರೆಹೊರೆಯವರಿಂದ ನಿಮಗೆ ಧನ ಪ್ರಾಪ್ತಿ, ಬಂಧುಗಳಿಂದ ನಿಮಗೆ ಧನ ಪ್ರಾಪ್ತಿ. ಯಾಕಂದ್ರೆ ಧನ ಮೂಲಂ ಇದಂ ಜಗತಿ. ಜಗತ್ತಲ್ಲಿ ದುಡ್ಡಿಲ್ಲ ಅಂದ್ರೆ ಆ ಮನುಷ್ಯನಿಗೆ ಬೆಲೆನೇ ಇಲ್ಲ ಅಲ್ವಾ? ಆ ಕಾಲದಲ್ಲಿ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತಿದ್ರು. ಈ ಕಾಲದಲ್ಲಿ ಮನಿ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಕಾಲ ಬಂದ್ಬಿಟ್ಟಿದೆ. ಅದಕ್ಕೆ ಧನದ ವಿಚಾರವನ್ನ ತಿಳಿಸ್ತೆ. ಹಣ ಬಂದಾಗ ಚೆನ್ನಾಗಿ ಸಂಗ್ರಹಣೆಯನ್ನ ಮಾಡ್ಕೊಳ್ಳಿ. ಮೇಷರಾಶಿಯವರಿಗೆ ಪಂಚಮಾಧಿಪತಿಯಾದಂತಹ ಸೂರ್ಯ ದ್ವಿತೀಯ ಭಾವದಲ್ಲಿದ್ದಾಗ ಏನಾದ್ರೂ ಮುಖಕ್ಕೆ ಸಂಬಂಧಪಟ್ಟಂತ ರೋಗಗಳು, ಮುಖದಲ್ಲಿ ಕಡಿಮೆ ಆಗುವಂಥದ್ದು, ಹಲ್ಲಿಗೆ ಸಂಬಂಧಪಟ್ಟಂತ ತೊಂದರೆಗಳು ಉಂಟಾಗುವಂತ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನವನ್ನ ಕೊಡಿ. ಕುಟುಂಬ ಫ್ಯಾಮಿಲಿಯನ್ನ ಜಾಗೃತರನ್ನಾಗಿ ಮಾಡಿ ಅವರ ಆರೋಗ್ಯದ ಕಡೆನೂ ಹೆಚ್ಚು ಗಮನವನ್ನ ಕೊಡಿ. ಉತ್ತಮವಾದ ಆಹಾರವನ್ನ ಸೇವನೆ ಮಾಡಿ. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಕಲಿಯುಗದಲ್ಲಿ ನಾವು ಬದುಕಿರ್ಬೇಕಾದ್ರೆ ಬರೀ ಉಸಿರಾಟ ಒಂದೇ ಸಾಕಾಗಲ್ಲ. ಅದಕ್ಕೆ ಒಳ್ಳೆ ಶುದ್ಧವಾದಂತಹ ಸಾತ್ವಿಕ ಆಹಾರವನ್ನ ಸೇವನೆ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ. ಆಯುಷ್ಯು ಕೂಡ ವೃದ್ಧಿಯಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಪ್ರಿಯ ವೀಕ್ಷಕರೇ. ಈಗ ಮೇಷರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ವಾಗ್ವಾದಗಳಾಗುವಂಥದ್ದು, ಗೌರವ ನಷ್ಟ ಆಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆ ಇದೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಶುಕ್ರವಾರ ಧೈರ್ಯ ಹೆಚ್ಚಾಗುತ್ತೆ, ಸ್ನೇಹಿತರ ಸಹಾಯ ಉಂಟಾಗುತ್ತೆ, ಧನ ಪ್ರಾಪ್ತಿ ಮತ್ತು ಉತ್ತಮವಾದ ವಸ್ತ್ರಗಳನ್ನ ನೀವು ಧರಿಸ್ತೀರಿ. ಮತ್ತೆ ವಾರದ ಕೊನೆ ದಿನಗಳು 2 ದಿನ ಟೈಮ್ ಚೆನ್ನಾಗಿರಲ್ಲ. ವಾಹನಗಳಿಂದ ತೊಂದರೆ, ನಿದ್ರಾಭಂಗ ಉಂಟಾಗುವಂಥದ್ದು. ಫೋನ್ ಸ್ವಿಚ್ ಆಫ್ ಮಾಡಿದೀನಿ ಗುರುಜಿ, ಅದ್ ಹೆಂಗ್ ಫೋನ್ ಬಂತು, ಏನೋ ಒಂದು ವಿಷಯ ಹೇಳ್ಬಿಟ್ರು, ನಿದ್ದೆನೇ ಬರ್ತಿಲ್ಲ ಅನ್ನೋಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು. ವಾರದ ಮೊದಲನೇ 2ನೇ ದಿನ ಮತ್ತೆ ಕೊನೆ 2 ದಿನ ಸೋಮವಾರ ಮಂಗಳವಾರ ಶನಿವಾರ ಭಾನುವಾರ ಜಾಗೃತಿಯಾಗಿರ್ರಿ. 4 ದಿನ ನಿಮ್ಗೆ ಟೈಮ್ ಚೆನ್ನಾಗಿರಲ್ಲ. ಈ ವಾರದಲ್ಲಿ ಮಧ್ಯದ 3 ದಿನಗಳು ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ನಿಮ್ಗೆ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ಮಾಡಿ. ಮೇಷರಾಶಿ ಜಾತಕರು
ಈ ವಾರ ಏನು ಪರಿಹಾರ ಮಾಡಬೇಕು ಅಂದ್ರೆ ಶಿವ ಮೂರು ಲೋಕದ ತಂದೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಈ ವಾರ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಎರಡನೇ ರಾಶಿಗೆ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಆಗ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ, ನಿಮ್ಮ ಜನ್ಮ ರಾಶಿಯಲ್ಲಿ ಬುಧ, ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಎಲ್ಲರೂ ಹಣ ಹೂಡಿಕೆ ಮಾಡಿದ್ರೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಶೇರ್ ಮಾರ್ಕೆಟ್ ಬಿದ್ದೋಗಿರ್ಬೋದು, ಎಲ್ಲಿ ಹಣ ಹೂಡಿಕೆ ಮಾಡಿರ್ತೀರಿ ಅಲ್ಲಿ ಲಾಸ್ ಆಗ್ಬೋದು, ಅಥವಾ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂತ ಸಾಧ್ಯತೆ, ಬಂಧುಗಳೇ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಈ ವಾರ. ಆದ್ರೆ ನಿಮ್ಗೆ ಕುಟುಂಬ ಮತ್ತು ಹಣಕಾಸಿನ ಬಗ್ಗೆ ಈ ವಾರ ತುಂಬಾ ಅಟೆನ್ಷನ್ ಮತ್ತೆ ಜಾಗ್ರತೆಯನ್ನು ನೀವು ವಹಿಸ್ತೀರಾ. ಆ ಜೊತೆಗೆ ನಿಮ್ಮ ಆರೋಗ್ಯನೂ ಕೂಡ ಕೆಡುವಂತಹ ಸಾಧ್ಯತೆಗಳಿದೆ. ವೃಷಭ ರಾಶಿ ಜಾತಕರು ಈ ವಾರ ಎಚ್ಚರವಾಗಿರ್ರಿ. ವೃಷಭ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಸನ್ಮಾನಗಳಾಗುತ್ತೆ, ಉನ್ನತವಾದ ಅಂತಸ್ತನ ಪಡಿತೀರಿ, ಕಾಣಿಕೆಗಳು ಗಿಫ್ಟ್ಗಳು ಸಿಗುವಂತ ಸಾಧ್ಯತೆ ಇದೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಶುಕ್ರವಾರ ಏನಾದ್ರೂ ಕಣ್ಣುಗಳಿಗೆ ತೊಂದರೆ ಉಂಟಾಗ್ಬೋದು, ಧನ ನಷ್ಟ ಉಂಟಾಗ್ಬೋದು, ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವ ಸಾಧ್ಯತೆ ಇದೆ. ಕಣ್ಣಿಗೆ ಒಂದು ಸ್ವಲ್ಪ ಕಸ, ನಮ್ಮ ಕೂದಲೇ ಅಲ್ಲೋಗಿ ಕಣ್ಣಿಗೆ ಹೋದಾಗ ಎಷ್ಟು ನೋವು ಕಷ್ಟ ಆಗುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಆದ್ರೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿರುತ್ತೆ. ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೂ ಯೋಗ ಇರಬೇಕು, ಒಳ್ಳೆ ಊಟ ಮಾಡೋಕ್ಕೂ ಯೋಗ ಇರಬೇಕು. ಎಷ್ಟೋ ದುಡ್ಡಿದೆ ಗುರುಜಿ, ಮನೆ ಇದೆ, ಬಿಲ್ಡಿಂಗ್ ಇದೆ, ಆಸ್ತಿ ಇದೆ, ಆದ್ರೆ ಅರ್ದಿರೋ ಬನೀನು, ಅರ್ದಿರೋ ಬಟ್ಟೆಗಳು ಅಥವಾ ಅದನ್ನು ಹೊಲಿಗೆ ಹಾಕಿರುವಂತ ಬಟ್ಟೆಗಳು ಆ ಥರ ಹಾಕೊಂಡ್ರೆ ಏನು ಪ್ರಯೋಜನ? ಎಷ್ಟು ನಿಮ್ಮ ಹತ್ರ ಆಸ್ತಿ ಇದ್ರೆ ಏನು ಪ್ರಯೋಜನ ಅಲ್ವಾ? ಒಳ್ಳೆ ಬಟ್ಟೆ ಹಾಕೊಳ್ಳುವಂತ ಯೋಗ ಉಂಟಾಗುತ್ತೆ. ಒಳ್ಳೆ ಬಟ್ಟೆಯನ್ನ ಧರಿಸಿ ನೆಮ್ಮದಿಯಾಗಿರ್ರಿ. ಈ ವಾರ 2 ದಿನ ಟೈಮ್ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ, ಸೋಮವಾರ ಮಂಗಳವಾರ ಮತ್ತು ಶನಿವಾರ ಭಾನುವಾರ. ಆಗ ವೃಷಭ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು, ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕಾದ್ರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಬೇಕಾದ್ರೆ, ವೃಷಭ ರಾಶಿ ಜಾತಕರು ಓಂ ನಮಃ ಶಿವಾಯ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಒಳ್ಳೇದಾಗುತ್ತೆ. ಬೆಳಿಗ್ಗೆನೆ ಬೇಗ ಎದ್ದು ಜಲವನ್ನ ಸೂರ್ಯನಿಗೆ ಅರ್ಘ್ಯವಾಗಿ ಕೊಡಿ, ಒಳ್ಳೇದಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳನ್ನ ಟೈಮ್ ಮೇಂಟೈನ್ ಮಾಡಿ, ಸೂರ್ಯನ ನೆಗೆಟಿವ್ ಎಫೆಕ್ಟ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18 ಮೇ 2026ರಿಂದ 24 ಮೇ 2026ರ ರಾಶಿ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ವ್ಯಯಭಾವದಲ್ಲಿ ಸಂಚಾರ, ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗೋದ್ರಿಂದ ಗುರುವಿನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಗುರುವಿನಂತೆಯೇ ಶುಭ ಗ್ರಹನಾದಂಥ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಬಂದಾಗ ವೈರಾಗ್ಯ, ಅನಾಸಕ್ತಿ ಎಲ್ಲ ಕಮ್ಮಿಯಾಗಿ ಪ್ರಾಪಂಚಿಕ ಸುಖ ಆಸೆಗಳು ನಿಮಗೆ ಉಂಟಾಗುತ್ತೆ. ಎಲ್ಲಾದ್ರೂ ಹಣವನ್ನ ಹೂಡಿಕೆ ಮಾಡಿದ್ರೆ ಅಲ್ಲಿಂದ ಲಾಭ ಆಗುತ್ತೆ. ಮಕ್ಕಳು ಸಂತೋಷವಾಗಿದ್ದಾಗ ತಂದೆ ತಾಯಿಗೆ ಸಂತೋಷ ಆಗುತ್ತೆ. ಹಣ ಹೂಡಿಕೆ ಅಥವಾ ಜೂಜಾಟ ಮತ್ತೆ ಇದೆಲ್ಲದ್ರಿಂದನೂ ಲಾಟರಿ, ಕ್ಯಾಸಿನೋ, ಹಾರ್ಸ್ ರೈಡಿಂಗ್, ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಇದನ್ನೆಲ್ಲ ಧನ ಪ್ರಾಪ್ತಿಯಾಗುತ್ತೆ. ಬುಧ ವ್ಯಯಭಾವದಲ್ಲಿದ್ದಾಗ ಕೆಲವರಿಗೆ ಆಸ್ಪತ್ರೆ ವಾಸ ಉಂಟಾಗ್ಬೋದು, ಅನಾರೋಗ್ಯ ಉಂಟಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಮಿಥುನ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ, ಮಾನಸಿಕವಾಗಿ ಆಯಾಸ ಆಗುವಂಥದ್ದು, ತುಂಬಾ ಯೋಚನೆ ಮಾಡೋದು, ಸಂಕಲ್ಪ ಅಷ್ಟೊಂದು ಯೋಚನೆ ಮಾಡಬೇಡಿ. ಆಮೇಲೆ ಸಂಕಲ್ಪವನ್ನ ಆದಷ್ಟು ಕಮ್ಮಿ ಮಾಡಿ, ಆದಷ್ಟು ಪ್ರೆಸೆಂಟ್ ಅಲ್ಲಿರ್ರಿ. ನಿಮ್ದು ಪಾಸ್ಟ್ ಆಗೋಗ್ಬಿಟ್ಟಿದೆ, ಅದನ್ನೇ ಕೆಲವರು ಯೋಚನೆ ಮಾಡ್ತಾ ಇರ್ತಾರ. ಪಾಸ್ಟ್ಗೆ ಬಿಂದು ಇಡಿ, ಫ್ಯೂಚರ್ ಬಂದೇ ಇಲ್ಲ, ನಾಳೆ ಹೆಂಗೆ ಅದನ್ನೆಲ್ಲ ಬಿಟ್ಬಿಟ್ಟು ಪ್ರೆಸೆಂಟ್ ಅಲ್ಲಿದ್ದು ಮಾನಸಿಕವಾಗಿ ಜಾಸ್ತಿ ಯೋಚನೆ ಮಾಡಬೇಡಿ. ಅಧಿಕ ಖರ್ಚು ಉಂಟಾಗುವಂಥದ್ದು, ಬೇಸರ ಆಗುವಂಥದ್ದು,
ಸೋಮಾರಿತನ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಕಾಣಿಕೆಗಳು ಸಿಗುತ್ತೆ. ಉತ್ತಮವಾದ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಉಲ್ಲಾಸವಾಗಿರ್ತೀರಿ. ಮತ್ತು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ನಿಮ್ಮ ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು, ಏನಾದರೂ ವ್ಯಾಧಿಗಳಿಂದ ಬಳಲುವಂಥದ್ದು. ಈ ವಾರ 4 ದಿನ ನಿಮಗೆ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ ಮತ್ತು ಶನಿವಾರ, ಭಾನುವಾರ. ಮಧ್ಯದ 3 ದಿನಗಳು ಚೆನ್ನಾಗಿರ್ತೀರಾ. ಬುಧವಾರ, ಗುರುವಾರ, ಶುಕ್ರವಾರ. ಹಾಗಾದರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ಮಿಥುನ ರಾಶಿ ಜಾತಕರು ಶಿವನ ನೆನಪು. ಓಂ ನಮಃ ಶಿವಾಯ. ಶಿ ಅಂದಾಗ ಶಿವ, ವ ಅಂದಾಗ ಶಕ್ತಿ. ಶಕ್ತಿಯನ್ನು ಕೂಡ ದೇವಿಯನ್ನ ಪೂಜೆ ಮಾಡಬೇಕು. ಅದರಲ್ಲೂ ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನ ಆರಾಧನೆ ಮಾಡುವಂಥದ್ದು. ಓಂ ರುದ್ರಾಯ ನಮಃ ಅಂತೇಳಿ ರುದ್ರನ್ನ ಜಪ ಮಾಡುವಂಥದ್ದು, ರುದ್ರಾಭಿಷೇಕ ಮಾಡಿಸುವಂಥದ್ದು. ಇದನ್ನ ನೀವು ಮಾಡ್ತಾ ಹೋದಾಗ ಮಿಥುನ ರಾಶಿಯವರಿಗೆ ಈ ವಾರ ಗ್ರಹಗಳಿಂದ ನೆಗೆಟಿವ್ ಕಮ್ಮಿಯಾಗಿ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ಕರ್ಕಾಟಕ ರಾಶಿಗೆ ವ್ಯಯಭಾವದಲ್ಲಿ ಶುಕ್ರ, ಲಾಭ ಭಾವದಲ್ಲಿ ಬುಧ ಅಂದಾಗ ಏನಾಗುತ್ತೆ, ನಿಮಗೆ ಲಾಭ ಬರುತ್ತೆ. ಯಾವುದರಿಂದ ಲಾಭ ಬರುತ್ತೆ? ಇನ್ಶೂರೆನ್ಸ್ ಇಂದ ಲಾಭ, ಡಾಕ್ಟರ್ಗಳಿಂದ ಲಾಭ. ನೀವು ಡಾಕ್ಟ್ರೇ ಆಗಿದ್ರೆ ಡಾಕ್ಟರ್ಗಳಿಗೆ ಪೇಷಂಟ್ ಇಂದ ಲಾಭ, ಅಥವಾ ಕೆಲವರೆಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರ್ತೀರಾ ಅಂತ ರಿಪೋರ್ಟ್ಗಳನ್ನ ರೆಡಿ ಮಾಡುವಂಥದ್ದು, ಅಂಥವ್ರಿಗೆ ಲಾಭ. ಆಮೇಲೆ ತಾನು ಸುಖ ಪಡೋಕ್ಕೋಸ್ಕರ ಖರ್ಚು ಮಾಡುವಂಥದ್ದು, ಹಣ ಖರ್ಚಾಗುವಂಥದ್ದು, ಆಧ್ಯಾತ್ಮಿಕವಾಗಿ ಚೆನ್ನಾಗಿ ಬೆಳೆಯೋಕ್ಕೆ ಪ್ರಯತ್ನವನ್ನ ಮಾಡ್ತೀರಿ. ಮಂಗಳ ಗ್ರಹ ದಶಮಾಧಿಪತಿಯಾಗಿ ದಶಮ ಭಾವದಲ್ಲೇ ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ದಶಮ ಭಾವದಲ್ಲೇ ಸಂಚಾರ ಆಗಬೇಕಾದ್ರೆ ಒಳ್ಳೆ ಉದ್ಯೋಗ, ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಯಾವ ಕ್ಷೇತ್ರಕ್ಕೆ ಬೇಕೋ ಅಂತಹ ಕ್ಷೇತ್ರಕ್ಕೆ ವರ್ಗಾವಣೆ ಆಗುವಂಥದ್ದು, ಅಲ್ಲಿ ನಿಮಗೆ ಪೋಸ್ಟಿಂಗ್ ಆಗುವಂಥದ್ದು, ಅಲ್ಲಿ ಹಣಕಾಸಿನ ವೃದ್ಧಿ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಇನ್ನು ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಕೂಡ ನಿಮಗೆ ಒಂದು ನೋಟ್ ಹೇಳ್ತಾ ಇರ್ತೀನಿ. ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕಗಳನ್ನ ನೀವು ತೋರಿಸಿ ವಿವಾಹ ಜೀವನದಲ್ಲಿ ನೀವು ಸುಖವಾಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೋಬೇಕು, ನಿಮಗೆ ಸಿಗುವಂತಹ ವರನ ಆಯುಷ್ಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂದಾಗ ಮಕ್ಕಳಾಗ್ತಾರಾ ಇಲ್ವಾ, ಇವೆಲ್ಲನೂ ನೀವು ಇಬ್ಬರು ಜಾತಕವನ್ನ ಎಲ್ಲೋ ಸಾಲಾವಳಿ ತೋರಿಸಿ ನಂಬರ್ ಜಾಸ್ತಿ ಬಂತು ಅಂತೇಳಿ ವಿವಾಹ ಆಗಿ ಎಡುವಂತಹ ಕೆಲಸವನ್ನ ಮಾಡ್ಕೋಬೇಡಿ. ಇಬ್ಬರ ಜಾತಕಗಳನ್ನ ನನಗೆ ತೋರಿಸಿ, ನಿಮಗೆ ಉತ್ತಮವಾದ ಆದಾಯ ಪ್ರಾಪ್ತಿಯಾಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಆದಾಯ, ಪೆಟ್ರೋಲ್, ಡೀಸೆಲ್, ಆಯಿಲ್, ನೀರಿನ ವ್ಯಾಪಾರ, ಜಲ ವ್ಯಾಪಾರ, ಇದರೆಲ್ಲ ಲಾಭ ಆಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ. ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿದೆ. ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಯಾವ ಕೆಲಸ ಮಾಡೋಕ್ಕೂ ಇಷ್ಟ ಆಗಲ್ಲ, ಏನೋ ಒಂಥರ ಸೋಮಾರಿತನ. ಕೆಲವ್ರಿಗಂತೂ ಮನಸ್ಸು ಶಾಂತಿನೇ ಇರಲ್ಲ, ಏನಾದ್ರೂ ತಾಳ್ಮೆ ಕಳ್ಕೊಂಡ್ಬಿಡ್ತೀರಿ, ಶೀಘ್ರ ಕೋಪ ಉಂಟಾಗುವಂಥದ್ದು, ಅದು ಏನಾದ್ರೂ ಗಾಯಗಳು ಮಾಡ್ಕೊಳ್ಳುವಂಥದ್ದು. ಅದರಲ್ಲೂ ಖರ್ಚು ಜಾಸ್ತಿ, ಯಾರಿಂದ? ಸ್ತ್ರೀಯಿಂದ ಅಧಿಕ ಖರ್ಚು ಉಂಟಾಗುವಂತಹ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಾಗುತ್ತೆ. ಶನಿವಾರ, ಭಾನುವಾರ ಭಾಗ್ಯೋದಯ ಆಗುತ್ತೆ, ಉಲ್ಲಾಸವಾಗಿರ್ತೀರಿ. ಸುಖವನ್ನ ಪುರುಷ ಜಾತಕರಾಗಿದ್ರೆ ಪತ್ನಿಯಿಂದ, ಸ್ತ್ರೀ ಜಾತಕರು ಪತಿಯಿಂದ, ಅಥವಾ ಕೆಲವರು ಬೇರೆಯವರಿಂದ ಉಲ್ಲಾಸವನ್ನ ಪಡಿತೀರಿ. ಈ ವಾರ ಕಟಕ ರಾಶಿ ಜಾತಕರಿಗೆ 4 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ ಮತ್ತು ಶನಿವಾರ, ಭಾನುವಾರ. ಕಟಕ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ, ಓಂ ವೀರಭದ್ರಾಯ ನಮಃ. ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ಪೂಜೆ ಮಾಡ್ತಾ ಹೋಗಿ, ಒಳ್ಳೇದಾಗುತ್ತೆ. ಅಥವಾ ಓಂ ವಿರೂಪಾಕ್ಷಾಯ ನಮಃ, ರುದ್ರನ ಅಂಶ, ನೀವು ಯಾವ ದೇವ್ರನ್ನ ಪೂಜೆ ಮಾಡಿದ್ರು ನಿಮಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ಜ್ಞಾಪಕಟ್ಕೊಳ್ಳಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರ್ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
18 ಮೇ 2026ರಿಂದ 24 ಮೇ 2026 ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಯವರಿಗೆ ಹೆಂಗಿದೆ? ನಿಮ್ಮ ರಾಶಾಧಿಪತಿಯಾದಂಥ ಸೂರ್ಯ ದಶಮ ಭಾವದಲ್ಲಿ ಸಂಚಾರ. ಸೂರ್ಯ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸರ್ಕಾರ ಉದ್ಯೋಗಗಳು ಪ್ರಾಪ್ತಿಯಾಗುವಂಥದ್ದು, ರಾಜಕಾರಣಿಗಳ ಪರಿಚಯ ಉಂಟಾಗುವಂಥದ್ದು, ಆತ್ಮ ಗೌರವ ಇರುವಂತಹ ಕೆಲಸ ಮಾಡಕ್ಕೆ ನೀವು ಆಸೆ ಪಡ್ತೀರಿ, ಯಾವ್ದಾದ್ರೆ ಅದೇ ಕೆಲಸವನ್ನ ಮಾಡಲ್ಲ. ದುಡ್ಡು ಎಲ್ಲಿಂದ ಬರುತ್ತೆ, ಲಾಭ ಎಲ್ಲಿಂದ ಆಗುತ್ತೆ, ತಾವು ಮಾಡುವಂತಹ ವೃತ್ತಿ ಯಾವುದು ಆತ್ಮ ಗೌರವ ನಿಮ್ದು ಹೆಚ್ಚಿಸುತ್ತೋ ಅಂತಹ ವೃತ್ತಿ ಮಾಡೋದ್ರಿಂದನೂ ಕೂಡ ನಿಮಗೆ ಧನ ಲಾಭ ಉಂಟಾಗುತ್ತೆ. ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ತ್ರೀಯಿಂದ ಲಾಭ, ಧನ ಲಾಭ, ಹಣ ಹೂಡಿಕೆಯಿಂದ ಧನ ಲಾಭ. ನಿಮಗೆ ಮಗ ಇದ್ರೆ ಮಗಳಿಂದನೂ ಲಾಭ, ಮಗಳಿದ್ರೆ ಮಗಳಿಂದನೂ ಕೂಡ ನಿಮಗೆ ಲಾಭ ಉಂಟಾಗುವಂಥದ್ದು. ಆಯ ಅಂದ್ರೆ ಬರುವಂಥದ್ದು, ಎಲ್ಲಿಂದ ಆದ್ರೂ ನಿಮಗೆ ಬರಬೇಕು, ಹಣ ಬರಬೇಕು, ಹಣ ಬರುತ್ತೆ. ಗೌರವ ಬರಬೇಕು, ಗೌರವಗಳು ಬರುತ್ತೆ. ಗೌರವನೂ ಒಂದು ನಮಗೆ ಒಂದು ಸಂಪತ್ತು ಅಲ್ವಾ? ಒಬ್ಬ ಮನುಷ್ಯನಿಗೆ ಗೌರವ ಸಿಕ್ಕಾಗ ಎಷ್ಟು ಸಂತೋಷ ಆಗುತ್ತೆ, ಅದೇ ಒಬ್ಬ ಮನುಷ್ಯನಿಗೆ ದುಡ್ಡು ಬಂದಾಗಲೂ ಅಷ್ಟೇ ಸಂತೋಷ ಆಗುತ್ತೆ. ಅಥವಾ ಬಂಗಾರದ ಆಭರಣ, ದೇವರು ಸೃಷ್ಟಿ ಮಾಡಿರುವಂತಹ ಕರೆನ್ಸಿ ಯಾವುದು? ಬಂಗಾರ, ಬೆಳ್ಳಿ ಇವೆಲ್ಲ ಬರ್ಬೋದು. ಮನುಷ್ಯ ಸೃಷ್ಟಿ ಮಾಡಿರುವಂತಹ ಕರೆನ್ಸಿ ರುಪೀಸ್, ನಾನು ಫಾರಿನಲ್ಲಿ ಇದ್ದೀನಿ ಅಂದ್ರೆ ಡಾಲರ್ಸ್, ಅದರಲ್ಲಿ ನಿಮಗೆ ಹಣ ಅನ್ನೋಂಥದ್ದು ಬರುವಂತಹ ಸಾಧ್ಯತೆಗಳಿದೆ. ಆಮೇಲೆ ಆಶೀರ್ವಾದಗಳನ್ನು ಪಡೆಯುವಂಥದ್ದು ಕೂಡ ದೊಡ್ಡ ಕರೆನ್ಸಿ, ಅದನ್ನು ಕೂಡ ನೀವು ಪಡೆಯುವಂಥ ಸಾಧ್ಯತೆಗಳಿದೆ. ಸಿಂಹ ರಾಶಿಯವರಿಗೆ ಈ ವಾರ 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸಂತೋಷವಾಗಿರ್ತೀರಿ, ಸಂತೋಷ ಉಕ್ಕುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ತಾವು ಮಾಡ್ತಿರುವಂಥ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಬಹಳ ಗೌರವ ಪ್ರಾಪ್ತಿಯಾಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ, ನಿಮ್ಮ ಆದಾಯದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ನೋಡಿ, ಇಷ್ಟೆಲ್ಲ ಶುಭ ಫಲಗಳು ಸಿಂಹ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಶೀಘ್ರ ಕೋಪ ಮಾಡ್ಕೋಬೇಡಿ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಕೋಪ ಮಾಡ್ಕೊಂಡಾಗ ಯಾವುದೇ ಒಂದು ದೊಡ್ಡ ಡಿಸಿಷನ್ನ ನೀವು ತಗೊಳಕ್ಕಾಗಲ್ಲ. ಆಗ ಡಿಸಿಷನ್ ತಗೊಂಡ್ರೆ ತಪ್ಪಾಗಿ ಡಿಸಿಷನ್ ತಗೊಂತೀರಾ. ಯಾವುದೇ ಒಂದು ಅಗ್ರಿಮೆಂಟ್ಗಳಿಗೆ ನೀವು ಸೈನ್ ಹಾಕ್ಬೇಕಾದ್ರೆ ಬಹಳ ಜಾಗೃತರಾಗಿರ್ರಿ. ಹೆಲ್ತ್ ಈಸ್ ವೆಲ್ತ್ ಅಂತಾರೆ ಇಂಗ್ಲಿಷಲ್ಲಿ. ಸಂಸ್ಕೃತದಲ್ಲಿ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಅದಕ್ಕೆ ಉತ್ತಮವಾದ ಆರೋಗ್ಯವನ್ನು ಇಟ್ಕೊಳ್ಳಿ. ತಾಯಿ ಜೊತೆ ಕಲಹ ಮಾಡ್ಕೋಬೇಡಿ, ತಾಯಿ ಸಂಬಂಧಿಕರ ಜೊತೆ ಕಲಹಗಳನ್ನು ಮಾಡ್ಕೋಬೇಡಿ. ಬಹಳ ಜಾಗೃತರಾಗಿರ್ರಿ ವಾರದ ಕೊನೆ 2 ದಿನ, ಶನಿವಾರ ಭಾನುವಾರ. ಹಾಗಾದರೆ ಸಿಂಹ ರಾಶಿ ಜಾತಕರು ಈ ವಾರ ನೀವು ಏನು ಪರಿಹಾರವನ್ನ ಮಾಡ್ಕೋಬೇಕು, ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಕೇಸರಿ ಆಂಜನೇಯ ಇರ್ತಾರಲ್ಲ, ಕೇಸರಿ ಹಣೆಗಿಟ್ಟುಕೊಂಡು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಕಮ್ಮಿಯಾಗಿ ರುದ್ರಾಭಿಷೇಕವನ್ನು ನೀವು ಮಾಡಿಸಿದ್ರೆ ಇನ್ನೂ ಉತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ 6ನೇ ರಾಶಿಗೆ, ಕನ್ಯಾ ರಾಶಿ. ಯಾರ ಕನ್ಯಾ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 18 ಮೇ 2026ರಿಂದ 24 ಮೇ 2026 ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಕನ್ಯಾ ರಾಶಿಯವರಿಗೆ ವಿವಾಹ ಜೀವನದಲ್ಲಿ ಸ್ವಲ್ಪ ದುಃಖ ಇರುತ್ತೆ, ಆದರೆ ಕಡಿಮೆ ಆಗುತ್ತೆ. ಕೆಲವ್ರಿಗೆ ಸಪ್ರೇಟ್ ಆಗ್ಬಿಟ್ಟಿರ್ತೀರಾ, ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ, ಮದುವೆ ಆಗಿರುವಂಥವ್ರು, ಪತಿ ಒಂದ್ ಕಡೆ ಪತ್ನಿ ಒಂದ್ ಕಡೆ. ಆಗ ಒಂದು ಸಫರಿಂಗ್ ಅನ್ನೋದಿರುತ್ತೆ, ಅದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ಬೋದು. ಕೆಲವ್ರಿಗೆ ವಿವಾಹ ಜೀವನದಲ್ಲಿ ವೈರಾಗ್ಯ, ಪತ್ನಿ ಇಲ್ಲ ಅಂದ್ರೆ ನಾನು ಇರ್ತೀನಿ ಅನ್ನುವಂಥ ಮನಸ್ಸು, ಪತ್ನಿಗೆ ಪತಿ ಇಲ್ಲ ಅಂದ್ರೆ ನಾನು ಜೀವನ ಮಾಡ್ತೀನಿ ಅನ್ನುವಂತಹ ಮನಸ್ಸು ಉಂಟಾಗುವಂಥದ್ದು. ಆಮೇಲೆ ಅಷ್ಟಮ ಭಾವದಲ್ಲಿ ಕುಜ ಸಂಚಾರ ಆಗಿ ಪ್ರಬಲನಾಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ಅಪಘಾತಗಳಾಗಿ ತೊಂದರೆಗಳಾಗಬಹುದು, ಅಥವಾ ಚಿಕ್ಕ ಪುಟ್ಟ ಗಾಯಗಳಾಗ್ಬೋದು, ಅಥವಾ ದೊಡ್ಡ ಗಾಯ ಆಗ್ಬೋದು, ರಕ್ತಸ್ರಾವ ಉಂಟಾಗ್ಬೋದು ಸ್ತ್ರೀಯರಿಗೆ. ಅದರಲ್ಲೂ ಋತುಮತಿ ಸಮಯದಲ್ಲಿ ಬಹಳ ಜಾಗೃತರಾಗಿರ್ರಿ. ಸೋಮವಾರ ಮಂಗಳವಾರ ನಿಮಗೆ ಗೌರವ ನಷ್ಟ ಆಗುವಂಥದ್ದು, ಅನಾವಶ್ಯಕ ಖರ್ಚುಂಟಾಗುವಂಥದ್ದು, ಹೊಟ್ಟೆ ತೊಂದರೆಗಳಾಗುವಂಥದ್ದು, ಅಡ್ಡಿಗಳುಂಟಾಗುವಂತಹ ಸಾಧ್ಯತೆ ಇದೆ ಸೋಮವಾರ ಮಂಗಳವಾರ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಧಿಕಾರವನ್ನು ಪಡಿತೀರಿ, ಉಲ್ಲಾಸವಾಗಿರ್ತೀರಿ, ಸಂತೋಷ ಅನ್ನೋದು ಹೆಚ್ಚಾಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ,
ವಿವಾಹ ಆಗೋಕ್ಕೂ ಒಂದು ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ವಿವಾಹ ಆಗೋಕ್ಕಿಂತ ಮೊದಲು ದಯವಿಟ್ಟು ಇಬ್ಬರ ಜಾತಕಗಳನ್ನ ತೋರಿಸಿ ವಿವಾಹ ಯೋಗವನ್ನ ನೀವು ಪ್ರಾಪ್ತಿ ಮಾಡ್ಕೊಳ್ಳಿ. ಈಗ ಗುರುಬಲನು ಇನ್ನೂ ಇಲ್ಲ, ನಿಮಗೆ ಗುರುಬಲ ಬರೋಷ್ಟರೊಳಗೆ ವಿವಾಹ ಆಗಬೇಕು ಅಂತಿದ್ರೆ ಜಾತಕಗಳನ್ನ ತೋರಿಸ್ಬೇಕು. ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ? ನಿಮ್ಮ ತಂದೆ ತಾಯಿ ಬಿಡ್ರಿ ಗುರುಜಿ, ತಾಯಿ ತಂದೆ ತ್ಯಾಗ ಮಾಡ್ತಿರ್ತಾರೆ, ನಿಮ್ಮ ಜೊತೆಗೆ ಸಂಸಾರ ಚೆನ್ನಾಗಿಲ್ಲ ಅಂದಾಗ ನೀವು ಡೈವರ್ಸು ಅದು ಇದು ಕಷ್ಟಗಳ ಅನುಭವಿಸ್ತಾ ಇರ್ತೀರಾ ಕೆಲವರು, ಅಂಥವ್ರು ಜಾತಕಗಳನ್ನ ತೋರಿಸಿ. ವರನಿಂದ ಮಕ್ಕಳಾಗ್ತಾರ ಇಲ್ವಾ? ಆಯುಷ್ ಚೆನ್ನಾಗಿದೆಯಾ ಇಲ್ವಾ? ಆರೋಗ್ಯ ಇದೆಯೋ ಇಲ್ವೋ? ಇಬ್ಬರು ಜಾತಕ ತೋರಿಸೋದು, ಬರೀ ಜಾತಕ ತೋರಿಸೋದಲ್ಲ, ಪರಿಹಾರನೂ ಕೂಡ ನೀವು ಮಾಡ್ಕೋಬೇಕು. ಸುಮ್ಮನೆ ಎಲ್ಲೋ ಸಾಲಾವಳಿ ನೋಡಿ ನಂಬರ್ ಬಂತು ಅಂತೇಳಿ ವಿವಾಹ ಆದರೆ ನಿಮ್ಮ ಅದೃಷ್ಟಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ. ಮತ್ತೆ ಪ್ರಮೋಷನ್ ಆಗುವಂಥದ್ದು, ಸ್ನೇಹಿತರ ಭೇಟಿ ಉಂಟಾಗುವಂತಹ ಸಾಧ್ಯತೆ ಇದೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಈ ವಾರ ಅಂತ ನಿಮ್ದೇನಾದ್ರು ಪ್ರಶ್ನೆ ಇದ್ರೆ, ಓಂ ವಿರೂಪಾಕ್ಷಾಯ ನಮಃ. ರುದ್ರನ ಅಂಶ ವಿರೂಪಾಕ್ಷ. ನೀವು ಕೂಡ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ನಂಗೆ ಅದೆಲ್ಲ ಹೇಳಕ್ಕಾಗಲ್ಲ ಅಂದ್ರೆ ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನ ಮಾಡಿಸುವಂಥದ್ದು, ಶಿವನ ಧ್ಯಾನ ಮಾಡುವಂಥದ್ದು ಅಥವಾ ಜಪ ಮಾಡುವಂಥದ್ದು, ಇದೆಲ್ಲ ನೀವು ಮಾಡ್ತಾ ಹೋದ್ರೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ತುಲಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕೋಪ, ಕಲಹಗಳು. ಪುರುಷ ಜಾತಕರಾಗಿದ್ರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ, ಅಜೀರ್ಣ ಆಗುವಂಥದ್ದು, ಮಕ್ಕಳ ಜೊತೆ ವಿವಾದ ಉಂಟಾಗುವಂಥದ್ದು, ಧನ ನಷ್ಟ ಉಂಟಾಗುವಂಥ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಕಾಣಿಕೆ ಗಿಫ್ಟ್ ಸಿಗುವಂಥದ್ದು, ಧೈರ್ಯ ಹೆಚ್ಚಾಗುವಂಥದ್ದು, ಬೇರೆ ಬೇರೆ ತರ ಕಾಣಿಕೆ ಏನ್ ಬೇಕಾದ್ರೂ ಗಿಫ್ಟ್ ಸಿಗ್ಬೋದು, ಉತ್ತಮ ಕೆಲಸಕ್ಕೆ ಬದಲಾವಣೆ, ಈ ತರ ವಾರದ ಕೊನೆ 2 ದಿನ ಈ ತರ ಫಲ ಇರುತ್ತೆ. ಈ ವಾರ 5 ದಿನ ನಿಮಗೆ ಟೈಮು ಚೆನ್ನಾಗಿರಲ್ಲ. ತುಲಾ ರಾಶಿ ಜಾತಕರು ಓಂ ಅವ್ಯಕ್ತಾಯ ನಮಃ. ಭಗವಂತ ಕಣ್ಣು ಕಾಣಿಸ್ತಾನ? ನಾವು ಉಸಿರಾಡ್ತಾ ಇದೀವಿ ನೋಡಿ, ಪ್ರಾಣವಾಯು ಉಸಿರಾಡ್ತಾ ಇದೀವಿ, ಅದು ಅನುಭವ ಅಷ್ಟೇ. ಹಾಗೆ ಶಿವನ್ನ ಅನುಭವ ಮಾಡಬೇಕು. ಅದಕ್ಕೆ ಭಗವಂತ ಕಣ್ಣು ಕಾಣಲ್ಲ, ನಾನು ಒಂದು ಚೈತನ್ಯ ಶಕ್ತಿನೂ ಕೂಡ ಕಣ್ಣು ಕಾಣಲ್ಲ ಅನ್ನೋದು ತಿಳ್ಕೊಳ್ಳಿ. ನಮ್ಮ ಕಣ್ಣು ಕಾಣೋದು ಬರೀ ಹೊರಗಡೆ ಇರುವಂತಹ ಒಂದು ವಸ್ತ್ರ, ಮಾಂಸ, ಮೂಳೆ, ಇದು ಕಾಣಿಸ್ತದೆ. ಒಳಗಡೆ ಇರುವ ಚೈತನ್ಯ ಶಕ್ತಿ, ಆ ಶಿವನನ್ನ ಪ್ರಾರ್ಥನೆ ಮಾಡಬೇಕು. ಆಗ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಮಂತ್ರ ಬೇಕಾದ್ರೆ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ಜಪ ಮಾಡಿ, ಒಳ್ಳೆಯದಾಗುತ್ತೆ ಪ್ರಿಯ ವೀಕ್ಷಕರೇ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಗೆ ವೃಶ್ಚಿಕ ರಾಶಿ. ಯಾರ ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶಿಯಾಧಿಪತಿಯಾದಂತಹ ಮಂಗಳ 6ನೇ ಮನೆ ಮೇಷರಾಶಿಯಲ್ಲಿ ಸಂಚಾರ, ಶತ್ರುಗಳ ಮೇಲೆ ವಿಜಯ. 6ನೇ ಮನೆ ಅಂದ್ರೆ ಋಣ, ರೋಗಾದಿ, ದಾರಿದ್ರ್ಯ, ಪಾಪಕ್ಷುತ, ಭಯ, ಶೋಕ, ಮನಸ್ತಾಪ ನಶ್ಯಂತು. ಭಯ ಉಂಟಾಗುವಂಥದ್ದು, ಮನಸ್ತಾಪಗಳು ಉಂಟಾಗುವಂಥದ್ದು, ಅಂತಹ 6ನೇ ಮನೆಯಲ್ಲಿ ಮಂಗಳ ಗ್ರಹ ಸಂಚಾರ ಆಗಬೇಕಾದ್ರೆ ಸಾಲಗಳಿದ್ರೆ ಆ ಸಾಲಗಳನ್ನ ತೀರಿಸುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ದೀರ್ಘಕಾಲದ ಏನಾದರೂ ವ್ಯಾಧಿಗಳಿದ್ರೆ ಆ ವ್ಯಾಧಿಗಳಿಂದ ನೀವು ಮುಕ್ತಿಯನ್ನ ಹೊಂದುತ್ತೀರಿ. ಆದರೆ ಸ್ವಲ್ಪ ವಿವಾಹ ಜೀವನದಲ್ಲಿ ಯಾವಾಗಲೂ ಕೂಡ ಏನಾದರೂ ಒಂದು ಕಿರಿಕಿರಿ ಅನ್ನೋದು ಇದ್ದೇ ಇರುತ್ತೆ, ಬಹಳ ಎಚ್ಚರ. ಸೊ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಗೌರವ ಹೆಚ್ಚಾಗುತ್ತೆ, ಸನ್ಮಾನಗಳು ಹೆಚ್ಚಾಗುತ್ತೆ, ಫಲದಾಯಕವಾದ ಪ್ರಯಾಣಗಳನ್ನ ಮಾಡ್ತೀರಿ, ರುಚಿ ರುಚಿಯಾದಂಥ ಆಹಾರವನ್ನ ಸೇವನೆ ಮಾಡ್ತೀರಿ. ಅನ್ನಹಿ ಪೂರ್ಣ ಬ್ರಹ್ಮ ಅಂತ ಒಳ್ಳೆ ಊಟ ಮಾಡುವಂಥ ಯೋಗ ಉಂಟಾಗುತ್ತೆ. ಇನ್ನು ವಾರದ ಕೊನೆ 5 ದಿನ ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು,
ಈ ಬೇಸಿಗೆ ಆಗಿದ್ರು ಕೆಲವರಿಗೆ ಕೆಮ್ಮು, ನೆಗಡಿ, ಶೀತ ಆಗುವಂಥದ್ದು, ಅಪಮಾನ ಆಗುವಂಥದ್ದು. ಈಗ ಅಪಮಾನ ಆದರೂ ಕೂಡ ಅದು ಒಂದು ತೊಂದರೆನೆ, ಅನಾರೋಗ್ಯ ಉಂಟಾಗುವಂಥದ್ದು. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಹಾಗೆ ನಮ್ಮ ಉತ್ತಮವಾದ ಆರೋಗ್ಯವನ್ನು ಮೇಂಟೈನ್ ಮಾಡಿ ಗೌರವ ನಷ್ಟ ಆಗ್ಬೋದು, ಧನ ನಷ್ಟ ಉಂಟಾಗುವಂಥದ್ದು. ಹೆಲ್ತ್ ಈಸ್ ವೆಲ್ತ್ ಅಂತಾರೆ ಇಂಗ್ಲಿಷಲ್ಲಿ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ ವೃಶ್ಚಿಕ ರಾಶಿ ಜಾತಕರು. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡಬೇಕು ಈ ವಾರ ಅಂದಾಗ, ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ಭಗವಂತ ಸದಾ ಶಾಶ್ವತ ಅಲ್ವಾ. ನಾವು ಶರೀರ ಶಾಶ್ವತ ಅಲ್ಲ, ಆದ್ರೆ ನಮ್ಗೆಲ್ಲ ಶಾಶ್ವತವಾಗೇ ಬೇಕು ಅಂತೀವಿ ಅಲ್ವಾ. ಬಟ್ಟೆಯನ್ನು ಶಾಶ್ವತ ಅಲ್ಲ, ಶರೀರನೇ ಶಾಶ್ವತ ಅಲ್ಲ, ಇನ್ನು ಮಕ್ಕಳು ಶಾಶ್ವತ ಅಲ್ಲ. ಮಕ್ಕಳು 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 ಅಂತ ಮೋಹ ಇಟ್ಕೊಂತೀರ. ಪ್ರೀತಿ ಇಟ್ಕೊಳ್ಳಿ, ಮಕ್ಕಳನ್ನ ನಾನು ಪ್ರೀತಿಸ್ಬೇಡಿ ಅಂತ ಹೇಳ್ತಿಲ್ಲ. ಮೋಹ ಬೇಡ, ವ್ಯಾಮೋಹ ಅಲ್ವಾ. ಅದಕ್ಕೆ ಪ್ರೀತಿ ಶಾಶ್ವತವಾಗಿರುವಂಥದ್ದು, ಒಳಗಡೆ ಇರುವಂಥ ಒಂದು ಚೈತನ್ಯ ಶಕ್ತಿ, ಆ ಪರಮಾತ್ಮನೂ ಕೂಡ ಶಾಶ್ವತ, ಈಶ್ವರನೂ ಕೂಡ ಶಾಶ್ವತ, ಈ ಶರೀರ ಶಾಶ್ವತ ಅಲ್ಲ. ಅದಕ್ಕೆ ಓಂ ಶಾಶ್ವತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರ ಭವಿಷ್ಯ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಧನಸ್ಸು ರಾಶಿ ಜಾತಕರಿಗೆ ಪಂಚಮ ಭಾವದಲ್ಲಿ ಮಂಗಳ ಗ್ರಹ ಸಂಚಾರ. ಧನಸ್ಸು ರಾಶಿಯವರಿಗೆ ಆತುರ ಪಡಬೇಡಿ, ದುಡ್ಡಿದೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ಲಾ, ಯಾವಾಗಲೂ ಕೂಡ ಮಾರ್ಕೆಟ್ನ ವೇಟ್ ಮಾಡಬೇಕು. ಶೇರ್ ಮಾರ್ಕೆಟ್ ಇರ್ಬೋದು, ಇನ್ವೆಸ್ಟರ್ಸ್ಗಳಾಗಿರ್ಬೋದು, ಯಾವಾಗ ಅದು ಡೌನ್ಗೆ ಬರುತ್ತೆ ಆತರ ಪಟ್ಬಿಡ್ತೀರಾ. ಆತರ ಪಟ್ಟಾಗ ಟೆನ್ಷನ್ ತಗೊಂಡ್ಬಿಡ್ತೀರಾ. ಅವಾಗ ಏನ್ ಮಾಡ್ಬಿಡ್ತೀರಾ, ಲಾಸ್ ಅಲ್ಲಿ ಇದ್ದಾಗಲೂ ದುಡ್ಡು ತೆಗೆದ್ಬಿಟ್ಟಾಗ ಲಾಸ್ ಆಗ್ಬಿಡುತ್ತೆ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಜೂಜಾಟದಲ್ಲಿ ಹಣವನ್ನು ಕಳ್ಕೊಳ್ಳುವಂಥದ್ದು, ಜೂಜಾಟ, ಕ್ಯಾಸಿನೋ, ಮ್ಯಾಚ್ ಫಿಕ್ಸಿಂಗ್, ಹಾರ್ಸ್ ರೈಡಿಂಗ್ ಇಂಥದ್ರಲ್ಲಿ ಎಲ್ಲೂ ಹೋಗ್ಬೇಡಿ. ತಮ್ಮನ್ನ ತಾವು ಲಾಟ್ರಿನಲ್ಲಿ ದುಡ್ಡು ಬಂದ್ಬಿಡುತ್ತೆ ಅಂತ ಆಸೆ ಪಟ್ಟು ಹಣ ಹೂಡಿಕೆ ಮಾಡೋದು. ಯಾರೋ ದುಡ್ಡು ಕೊಡ್ತಾರೆ, ಒಂದು 3 ತಿಂಗಳಲ್ಲಿ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. 1 ವರ್ಷದಲ್ಲಿ ನಿಮ್ಮ 1 ಲಕ್ಷ ಹಣವನ್ನ 6 ತಿಂಗಳು ಅದು 1 ವರ್ಷ ಕಾಯಿರಿ. 6 ತಿಂಗಳಲ್ಲಿ 1 ಲಕ್ಷ ಕೊಡ್ತೀವಿ, ಇನ್ನೊಂದು 6 ತಿಂಗಳು ಇನ್ನೊಂದು 1 ಲಕ್ಷ ಕೊಡ್ತೀವಿ ಅಂದ ತಕ್ಷಣ ಮೋಸ ಹೋಗ್ಬೇಡಿ. ನಿಮ್ಗೆ ನೀವು ಬಹಳ ಹುಷಾರಾಗಿರ್ರಿ. ಈ ವಾರದ ಮೊದಲು 5 ದಿನ ನಿಮ್ಗೆ ಟೈಮ್ ತುಂಬಾ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಫಸ್ಟ್ ಕ್ಲಾಸ್ ಆಗಿದೆ. ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ, ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ. ಯಾವುದಾದ್ರೂ ಕಾಯಿಲೆಗಳಿದ್ರೆ ಅದು ವ್ಯಾಧಿಗಳು ನಿವಾರಣೆ ಆಗುತ್ತೆ. ಸರ್ಕಾರದ ವ್ಯವಹಾರದಿಂದನೂ ಕೂಡ ನಿಮ್ಗೆ ಲಾಭ ಆಗುತ್ತೆ. ರುಚಿ ರುಚಿಯಾದಂತ ಆಹಾರ, ಅನ್ನಹಿ ಪೂರ್ಣ ಬ್ರಹ್ಮ. ಈ ಕಲಿಯುಗದಲ್ಲಿ ಒಳ್ಳೆ ಊಟ ಮಾಡೋದು ಒಂದು ಯೋಗ. ರುಚಿಕರವಾದಂತ ಆಹಾರ, ವ್ಯಾಪಾರದಲ್ಲಿ ಲಾಭ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಆದ್ರೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಕಷ್ಟಗಳು ಜಾಸ್ತಿ ಆಗುವಂಥದ್ದು, ಮೂರ್ಖ ಕೆಲಸಗಳನ್ನ ಮಾಡುವಂಥದ್ದು, ಉದ್ವೇಗ ಜಾಸ್ತಿ ಆಗುವಂಥದ್ದು, ವಿವಾದ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಧನಸ್ಸು ರಾಶಿ ಜಾತಕರು ಬಹಳ ಎಚ್ಚರ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಏನ್ ಮಾಡಬೇಕು, ಗುರುಗಳ ಗುರು ಸದ್ಗುರು ಯಾರು, ಶಿವನೇ ನಿಜವಾದ ಗುರು. ಗುರುಗಳು ಹೆಸರಿಟ್ಕೋಬಹುದು, ಶಿವ ಅಂತ ಹೆಸರಿಟ್ಕೊಂಡಿದ ತಕ್ಷಣ ಅವ್ರು ಶಿವ ಆಗ್ತಾರ, ಕೃಷ್ಣ ಅಂತ ಹೆಸರಿಟ್ಕೊಂಡಿದ ತಕ್ಷಣ ಕೃಷ್ಣ ಆಗ್ತಾರ. ಕೆಲವರು ನಾನು ಸದ್ಗುರು, ಜಗದ್ಗುರು ಅಂತೆಲ್ಲ ಹೇಳ್ಕೋಬಹುದು. ಅದು ಬರೀ ಟೈಟಲ್ ಅಷ್ಟೇ. ನಿಜವಾದ ಸದ್ಗುರು, ನಿಜವಾದ ಗುರು ಆಗಿರುವಂತ ಶಿವನನ್ನ ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಹೇಗಿದೆ ಅಂತ. ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರಿಗೆ 18 ಮೇ 2026ರಿಂದ 24 ಮೇ 2026ರ ಮಕರ ರಾಶಿ ಭವಿಷ್ಯ. ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ. ಚತುರ್ಥ ಭಾವದಲ್ಲಿ ಮಕರ, ಕುಂಭ, ಮೀನ, ಮೇಷ. ಚತುರ್ಥ ಭಾವದಲ್ಲಿ ಮಂಗಳ,
ಆಮೇಲೆ ಪಂಚಮ ಭಾವದಲ್ಲಿ ಸೂರ್ಯ ಬುಧ ಸಂಚಾರ. ನೀವು ಅಷ್ಟೇ ಮಕರ ರಾಶಿಯವರು ಎಲ್ಲದರಲ್ಲೇ ಹಣವನ್ನು ಹೂಡಿಕೆ ಮಾಡಿ ಹಣವನ್ನು ಕಳ್ಕೊಬೇಡಿ. ಲಾಟ್ರಿಗೆ ಹೋಗ್ಬೇಡಿ, ಜೂಜಾಟಕ್ಕೆ ಹೋಗ್ಬೇಡಿ, ಕ್ಯಾಸಿನೋ ಅಂತ ಹೋಗ್ಬೇಡಿ, ಎಲ್ಲಂದ್ರಲ್ಲೇ ಹಣವನ್ನು ಹೂಡಿಕೆ ಮಾಡಬೇಡಿ. ಯಾರು ಹಣ ನಿಮ್ಮ ದುಡ್ಡನ್ನ 10,000 ಇಸ್ಕೊಂಡು 1,00,000 ಕೊಡೋಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. 1,00,000 ಇಸ್ಕೊಂಡು ಗುರುಜಿ ಇನ್ನೊಂದು 3 ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅಂದರು. ಸಾಲ ಕೊಡಬೇಡಿ. ಸಾಲ ಕೊಟ್ಟು ಹಣವನ್ನ ಈ ವಾರ ಕಳ್ಕೋಬೇಡಿ ಮಕರ ರಾಶಿ ಜಾತಕರು. ಭೂಮಿ ವಿಚಾರದಲ್ಲಿ ಮೋಸ ಹೋಗ್ಬೇಡಿ, ಎಡವಬೇಡಿ. ಅದರಲ್ಲೂ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು ಸ್ವಲ್ಪ ಜಾಗ್ರತೆಯನ್ನ ವಹಿಸಿ. ಸ್ತ್ರೀಯಿಂದ ಸಂಕಷ್ಟಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಮಕರ ರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ. ಮಕರ ರಾಶಿ ಜಾತಕರಿಗೆ ಹಾಗಾದ್ರೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ವ್ಯರ್ಥ ಖರ್ಚುಗಳು ಉಂಟಾಗುವಂಥದ್ದು, ಅಂತಸ್ತು ನಷ್ಟ ಆಗುವಂಥದ್ದು, ನಿಮ್ಮ ಮಕ್ಕಳಿಗೆ ಸೋಲುಂಟಾಗುವಂತಹ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನೀವು ಶಾಂತಿಯುತವಾದಂತಹ ಗೃಹ ಜೀವನವನ್ನು ನಡೆಸ್ತೀರಿ. ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ಹೊಸ ಸ್ನೇಹ ಪ್ರಾಪ್ತಿಯಾಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಹೊಂದ್ತೀರಿ. ವಾರದ ಕೊನೆ 5 ದಿನ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಮ ವ್ಯಾಪಾರದಲ್ಲಿ ಮೇಲೆ ಅಭಿವೃದ್ಧಿಯಾಗುವಂಥದ್ದು, ಹೊಸ ಹೊಸ ಸ್ನೇಹ ಅನ್ನೋದು ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಹೀಗೆ ಮಕರ ರಾಶಿಯವರಿಗೆ ವಾರದ ಕೊನೆ 5 ದಿನ ಟೈಮು ಚೆನ್ನಾಗಿದೆ. ಹಾಗಾದರೆ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂತ ನೀವು ಕೇಳಿದಾಗ, ಮಕರ ರಾಶಿ ಜಾತಕರು ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಗಂಗಾ ಜಲದಿಂದ ಶಿವನ ಲಿಂಗವನ್ನ ಅಭಿಷೇಕವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದ್ರೆ ಯಾವುದು? ಕುಂಭರಾಶಿ. ಕುಂಭರಾಶಿ ಜಾತಕರ ಭವಿಷ್ಯ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. 18 ಮೇ 2026ರಿಂದ 24 ಮೇ 2026 ಕುಂಭರಾಶಿ ಭವಿಷ್ಯ. ಕುಂಭರಾಶಿ ಜಾತಕರಿಗೆ ಈ ವಾರ ಫಲಾನುಫಲ ಏನಾಗುತ್ತೆ? ಕುಟುಂಬದಲ್ಲಿ ದುಃಖದ ವಾತಾವರಣ, ಅಶಾಂತಿ ಇರುತ್ತೆ. ಆದರೂ ಕೂಡ ಧೈರ್ಯ ಅನ್ನೋದು ಹೆಚ್ಚಾಗುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ 50-50 ಫಲಾನುಫಲ ಪ್ರಾಪ್ತಿಯಾಗುತ್ತೆ. ಬುಧ ಭೂಮಿಕಾರಕ, ಅದರಿಂದ ಭೂಮಿ ತಗೊಳ್ಳೋದು ಮಾರಾಟ ಮಾಡೋದು, ಆದರೆ ಸರ್ಕಾರದ ಭೂಮಿಗಳು ಮಾರಾಟ ಮಾಡೋದು ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕುಂಭರಾಶಿ ಜಾತಕರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿದ್ರಾಭಂಗ, ಮಲಗ್ತೀರಾ ನಿದ್ದೆ ಬರಲ್ಲ, ಅಥವಾ ಎದ್ದು ಓಡಾಡಬೇಕಾಗುತ್ತೆ. ಯಾರೋ ಏನೋ ಒಂದು ವಿಷಯ ಹೇಳ್ಬಿಟ್ರೆ ಅದೇ ಕುರಿತಾ ಇರ್ತಾರೆ. ನಿದ್ದೆ ನಿಮ್ಮ ಕೈಯಲ್ಲಿ ಇದೆಯಾ? ನೀವು ಕಣ್ಣು ಮುಚ್ಚಿ ಮಲಗ್ಬೋದು ಅಷ್ಟೇ, ಮಲಗಿದಷ್ಟು ನಿದ್ದೆ ಬರಬೇಕಾದ್ರೆ ಅಲ್ವಾ? ಯಾವ್ದಾದ್ರು ಫೋನ್ ಸ್ವಿಚ್ ಆಫ್ ಆಗಿದ್ರು ಅದು ಹಿಂಗೆ ಆನ್ ಆಯ್ತು ಅಂತ ಗೊತ್ತಿಲ್ಲ, ಏನೋ ಒಂದು ವಿಷಯ ಹೇಳ್ಬಿಟ್ರು ರಾತ್ರೆಲ್ಲ ನಿದ್ದೆ ಬರಲಿಲ್ಲ ಗುರುಜಿ ಅಂತೀವಿ. ಅದಕ್ಕೆ ಕರೆಕ್ಟಾಗಿ ನಿದ್ದೆ ಮಾಡಿ. ಭಯ ಪಡಬೇಡಿ. ಭಯ ಉಂಟಾಗುವಂಥದ್ದು ಭಯಮೇವಸ್ತಿ ಶತ್ರುಹು. ಜನ್ಮ ರಾಶಿಯಲ್ಲಿರುವಂತಹ ರಾಹು ನಿಮ್ಮನ್ನ ಭಯ ಪಡಿಸ್ತಾ ಇರ್ತಾನೆ. ಎದೆಯಲ್ಲಿ ತೊಂದರೆ ಆಗುವಂಥದ್ದು, ಹೊಟ್ಟೆ ತೊಂದರೆ ಆಗುವಂಥದ್ದು, ವಾಹನಗಳಿಂದ ನಿಮಗೆ ತೊಂದರೆ ಆಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಪ್ರಯಾಣಗಳಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಿ. ಶನಿವಾರ ಭಾನುವಾರ ನಿಮ್ಮ ಟೈಮ್ ಚೆನ್ನಾಗಿರುತ್ತೆ. ಗೃಹದಲ್ಲಿ ಶಾಂತಿಯ ವಾತಾವರಣ, ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನು ಪಡಿತೀರಿ, ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ, ಶತ್ರುಗಳನ್ನ ನೀವು ಸೋಲಿಸ್ತೀರಾ ಕುಂಭರಾಶಿ ಜಾತಕರು. ಇನ್ನು ಈ ಕುಂಭರಾಶಿ ಜಾತಕರಿಗೆ ಏನು ನೀವು ಪರಿಹಾರವನ್ನ ಈ ವಾರ ಮಾಡಬೇಕು ಅಂದಾಗ, ಕುಂಭರಾಶಿ ಜಾತಕರು ಭಗವಂತ ಸದಾ ಶಾಶ್ವತ ಅಲ್ವಾ? ನಾವೆಲ್ಲ ವಾಪಸ್ಸು ಆ ಶಿವನ ಹತ್ರನೇ ಹೋಗ್ಬೇಕು. ಹೋಗೋದೇನು? ಶರೀರನ ಫ್ಲೈಟಲ್ಲಿ ಹೋದ್ರು ಶರೀರ ವಾಪಸ್ ಕೆಳಗಡೆನೆ ಬರಬೇಕು. ಆದರೆ ಒಳಗಡೆ ಇರೋ ಒಂದು ಚೈತನ್ಯ ಶಕ್ತಿ, ಎನರ್ಜಿ ಅದೆಲ್ಲೋಗುತ್ತೆ? ಶಿವನ ಹತ್ರ ಹೋಗುತ್ತೆ. ಆದ್ರಿಂದ ಓಂ ಪರಮಾತ್ಮನೇ ನಮಃ, ನನ್ನ ಆತ್ಮ ಪರಮಾತ್ಮ ಹತ್ರ ಹೋಗ್ಬೇಕು. ಈಗ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ
ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಚತುರ್ಥ ಭಾವದಲ್ಲಿ ಶುಕ್ರ ಸಂಚಾರ ಆಗೋದ್ರಿಂದ ಒಳ್ಳೆ ಮನೆಯೆಲ್ಲ ವುಡ್ ವರ್ಕ್ ಇರಬೇಕು, ಮನೆ ಚೆನ್ನಾಗಿರ್ಬೇಕು, ಲಕ್ಸುರಿ ಆಗಿರ್ಬೇಕು, ರಾಯಲ್ ಆಗಿರ್ಬೇಕು ಅಂತ ಮನೆ ಕೊಂಡ್ಕೋಬೇಕು ಅನ್ನೋಂತಹ ಆಸೆ ಉಂಟಾಗುತ್ತೆ. ಆದ್ರೆ ತಂದೆ ಜೊತೆ ಕಲಹವನ್ನ ಮೀನರಾಶಿ ಜಾತಕರು ಮಾಡ್ಕೋಬೇಡಿ. ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ರೆ ವರ್ಕ್ ಪ್ರೆಷರ್ ಈ ವಾರ ಜಾಸ್ತಿ ಆಗುತ್ತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ ಅಂತೀವಿ. ಹೆಸರುವಾಸಿ ಆಗ್ತೀರಿ, ಧನಲಾಭ ಉಂಟಾಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮಾನಸಿಕವಾಗಿ ಹಿಂಸೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮಲಗಿದ್ರೆ ನಿದ್ದೆ ಬರಲ್ಲ, ನಿದ್ರಾಭಂಗ ಉಂಟಾಗುವಂಥದ್ದು. ಅದಕ್ಕೆ ಮಾತೃದೇವೋ ಭವ ಅಂತೀವಿ. ಅದಕ್ಕೆ ತಾಯಿಯ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮಗೆ ಮನೆಯಲ್ಲಿ ಗೃಹದಲ್ಲಿ ಶಾಂತಿ ಅನ್ನೋದು ಇರಲ್ಲ. ಯಾಕೆಂದ್ರೆ ತಾಯಿಗೆ ಕಾರಕ ಗ್ರಹ ಚಂದ್ರ, ಚತುರ್ಥ ಭಾವ ಕಾರಕ ಚಂದ್ರ ಆಗಿರ್ತಾನೆ. ಯಾವಾಗ ಏನ್ ಬೇಕೋ ಎಲ್ಲ ವ್ಯವಸ್ಥೆಗಳು ಇಲ್ದಂಗ ಆಗ್ಬಿಡುತ್ತೆ. ಬಹಳ ಹುಷಾರು. ನಿದ್ರಾಭಂಗ ಉಂಟಾಗುವಂಥದ್ದು. ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತ ಉಂಟಾಗುವ ಸಾಧ್ಯತೆಗಳಿದೆ. ಈ ವಾರದ ಕೊನೆ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮೀನರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ವಹಿಸಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಮೀನರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ದೇನ ಇದ್ರೆ, ಯಾರು ಮೀನರಾಶಿ ಜಾತಕರಿದ್ದೀರಿ ನೀವೆಲ್ಲ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ, ಗಂಗಾ ಜಲದಿಂದ ಶಿವನ ಪೂಜೆ ಮಾಡಿ, ಎಕ್ಕದ ಹೂ ಇದ್ರೆ ಆ ಹೂವಿಂದ ಶಿವನ ಪೂಜೆ ಮಾಡಿ, ಶಿವ ಸಂತುಷ್ಟನಾಗಿ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಎಲ್ಲರೂ ಕೂಡ ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಶೇರ್ ಮಾಡಿ. ಕೆಳಗಡೆ ಏನಾದರೂ ಹೈಪ್ ಅಂತ ಬಂತು ಅಂದರೆ ಹೈಪ್ ಮಾಡಿ. ಅನೇಕ ಜನಗಳಿಗೆ ಪಾಯಿಂಟ್ ಹೋಗುತ್ತೆ, ಎಲ್ಲರಿಗೂ ವಿಡಿಯೋಗಳು ಗೊತ್ತಾಗುತ್ತೆ, ಎಲ್ಲರಿಗೂ ಜ್ಯೋತಿಷ್ಯ ವಿಚಾರ ಗೊತ್ತಾಗುತ್ತೆ. ಹೊಸಬರು ಮಾತ್ರ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡಿಕೊಂಡ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನೀಗ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.